ಹಾಯ್ ಆಲ್, ಇವತ್ತು ನನ್ನ 9 ಮಂತ್ ಓಲ್ಡ್ ಬೇಬಿದು ಮಾರ್ನಿಂಗ್ ರೂಟೀನ್ ಅವ್ನದು ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅವ್ನು ಫಸ್ಟ್ ಎದ್ದುಬಿಟ್ಟು ಅವರನ್ನೇ ಅವನು ಎಬ್ಸೋದು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ವಿ. ಸೊ ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ಮಾರ್ನಿಂಗ್ ಬಂದುಬಿಟ್ಟು ಅವನ ಜೊತೆ ಫಸ್ಟ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಮ್ಮ ರೂಟೀನನ್ನು ನಾವು ಸ್ಟಾರ್ಟ್ ಮಾಡ್ಕೋತೀವಿ. ನಾವು ಬಾಗಿಲು ತೆಗೆದ್ರೆ ಸಾಕು, ಬೆಳಿಗ್ಗೆ ಫಸ್ಟ್ ಬಂದುಬಿಟ್ಟು ಪಾರಿವಾಳನ್ನೇ ನೋಡೋದು. ಇವರು ಕೂಡ ಫಸ್ಟ್ ಕೆಲಸ ಏನಂದರೆ ಪಾರಿವಾಳಕ್ಕೆ ಊಟ ಕೊಟ್ಟೆ ನೆಕ್ಸ್ಟ್ ತಾವು ಊಟ ಮಾಡೋದು. ಇದ್ರ ಜೊತೆನೇ ಆಟ ಆಡ್ತಾ ಅವರು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ. ಎಲ್ಲ ಮಕ್ಕಳು ಹೀಗೆ ಪ್ರಾಣಿ ಪಕ್ಷಿಗಳಂದರೆ ತುಂಬಾ ಇಷ್ಟ. ನಾವು ಕೂಡ ಪೇರೆಂಟ್ಸ್ ಅಷ್ಟು ಖುಷಿ ಪಡ್ಸೋಕ್ಕಾಗಲ್ಲ, ಅಷ್ಟು ಪ್ರಾಣಿ ಪಕ್ಷಿಗಳನ್ನು ನೋಡಿ ಅವು ಖುಷಿ ಪಡ್ತವೆ. ಮತ್ತು ಇವತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಈ ರೀತಿಯಾಗಿ ನಮ್ಮ ಮಾರ್ನಿಂಗ್ ರೂಟೀನ್ ನಾವು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಬಂದುಬಿಟ್ಟು ಆ ಥರವಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನಾವು ರಾತ್ರಿ ನೆನೆ ಇಟ್ಟಿರೋದನ್ನು ಬೆಳಗ್ಗೆ ಕೊಡ್ತೀವಿ. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಲೇಟ್ ಆಗಿರೋದ್ರಿಂದ ಅದನ್ನೇ ಫಸ್ಟ್ ತಿಂದ್ವಿ. ಈಗ ವೇದುಗೆ ರಾಗಿ ಮಾಡ್ತಾಯಿದ್ದೀನಿ. ಇದು ರಾಗಿ ಅನ್ನೋದಕ್ಕಿಂತ ಮಲ್ಟಿಗ್ರೇನ್ ಅಂತಲೇ ಹೇಳ್ಬೋದು. ಅದರಲ್ಲಿ ಎಲ್ಲ ರೈಸ್, ಜೋವರ್, ರಾಗಿ ಮತ್ತು ಹೆಸರು ಕಾಳು, ಕಡಲೆಕಾಳು ಎಲ್ಲವನ್ನು ಹಾಕಿ ಇದು ಬೀಸಿರುವಂಥದ್ದು. ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಕಂಪ್ಲೀಟಾಗಿ ಆಹಾರ ಆಗಿಬಿಟ್ಟಿರುತ್ತೆ, ಹೊಟ್ಟೆ ಹಸಿಯೋದಿಲ್ಲ ಜಲ್ದಿನೇ. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತಲೇ ಎಲ್ಲ ವೆಜಿಟೇಬಲ್ಸನ್ನು ಹಾಕಿಬಿಟ್ಟು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ವಿ. ಸೊ ನಾವು ತಿನ್ನೋದ್ರಲ್ಲೂ ಕೂಡ ಅವನಿಗೆ ಸ್ವಲ್ಪ ಈ ಥರ ಕೊಡಬೇಕು. ಮಕ್ಕಳಿಗೆಲ್ಲನೂ ಟೇಸ್ಟ್ ಒಂದು ಸ್ವಲ್ಪ ಗೊತ್ತಾಗುತ್ತೆ ಎಣ್ಮೇಲೆ. ಅವನಿಗೆ ರಾಗಿನ ಸ್ವಲ್ಪ ನಾನು ಗಟ್ಟಿನೇ ಮಾಡಿಟ್ಟಿದ್ದೆ. ರಾಗಿನ ಚೆನ್ನಾಗಿ 10 ನಿಮಿಷ ನೀವು ಕುದಿಸ್ಬೇಕು. ಆಮೇಲೆ ಮುಚ್ಚಿಟ್ಟಾದ್ಮೇಲೆ ಪಾಪುಗೆ ತಿನ್ನಿಸ್ಬೇಕು. ನಾರ್ಮಲಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ನಾನು ನಾರ್ಮಲಿ ಫೋನನ್ನು ಅವಾಯ್ಡ್ ಮಾಡ್ತೀನಿ. ಈ ಥರ ಹೊರಗಡೆ ಕರ್ಕೊಂಡು ಬಂದು ಇಬ್ಬರಿಗೂ ಈ ಥರ ಆಟ ಆಡಿಸ್ತಾನೆ ಊಟ ಮಾಡಿಸೋದು. ಅವಕ್ಕೂ ಕೂಡ ಚೆನ್ನಾಗಿ ತಿಂತಾರೆ. ತುಂಬ ಜನ ಪೇರೆಂಟ್ಸ್ದು ಕೂಡ ಕಂಪ್ಲೇಂಟ್ ಅದೇ ಇರುತ್ತೆ, ಫೋನ್ ನೋಡಲಿಲ್ಲ ಅಂದರೆ ಊಟನೇ ಮಾಡಲ್ಲ ಅಂತ. ಬಟ್ ನಾವೇ ತಾನೇ ಅವಕ್ಕೆ ಫಸ್ಟ್ ಫೋನ್ ತೋರಿಸಿ ಈ ಥರ ಊಟ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡೋದು. ಆಮೇಲೆ ಒಂದು ಸಲ ರೂಢಿ ಆಗಿಬಿಟ್ರೆ ಮುಗಿದೋಯ್ತು. ಆಟ ಆಡ್ತಾ ಅವ್ನ ಊಟನೂ ಕೂಡ ಮುಗೀತು. ಊಟ ಮುಗಿಸೋದ್ರೊಳಗಡೆ ನಮಗೆ ಅರ್ಧ ಸುಸ್ತಾಗಿಬಿಡುತ್ತೆ. ದಿಸ್ ಈಸ್ ದ ಫೈನಲ್ ಔಟ್ಕಮ್. ಹಿಂಗಾಗಿದೆ ನೋಡಿ ಮುಖ. ಇವತ್ತು ಅವ್ರ ಪಪ್ಪನ ಡ್ಯೂಟಿ, ಫ್ರೆಶ್ ಆಗಿ ಅವನಿಗೆ ಎಣ್ಣೆ ಸ್ನಾನ ಮಾಡಿಸ್ತಿದ್ದಾರೆ. ಅಮ್ಮ ನಿದ್ದೆ ಬಂದೈತಿ ವಿದು ನಿದ್ದೆ ಬಂದೈತಿ. ಬಂಗಾರಿಗೆ ನಿದ್ದೆ ಬಂದೈತಿ. ನಾನು ಕೂಡ ಸ್ವಚ್ಛಾಗಿ ತಲೆ ಎಲ್ಲ ಒರೆಸ್ಬಿಟ್ಟು ಮತ್ತೆ ಡ್ರೆಸ್ಅಪ್ ಮಾಡಿ ಈಗ ಅವನಿಗೆ ಮಲ್ಕೊಳ್ಳೋ ಟೈಮ್. ವಿಠಲ 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 ಜೈ ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಂಡರೀಕ ವಿಠಲ. ಅವನ ಜೊತೆ ಆಟ ಆಡ್ತಾ ಅವನಿಗೆ ಮಲಗಿಸ್ಬಿಡ್ತೀನಿ. ಸೊ ಇಷ್ಟು ಮಾಡೋದ್ರೊಳಗಡೆ ಸುಸ್ತಾಗಿಬಿಡುತ್ತೆ. ಈ ವ್ಲಾಗ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.